ಏನು ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡಲು ಕಾರಣ ಏನಪ್ಪ ಅಂದ್ರೆ DCC ಬ್ಯಾಂಕ್ದಿಂದ 700 ಕೋಟಿ ರೂಪಾಯಿ ಸಾಲವನ್ನು ಕಾರ್ಖಾನೆಯವರಿಗೆ ಇಂಡಸ್ಟ್ರಿ ಅವರಿಗೆ ಭಾಳಷ್ಟು ಇವ್ರಿಗೆ ಕೊಡತ್ತಾರೋ. ನಾವು 5 ಲಕ್ಷ ಮಂದಿ ಬೆಳಗಾವಿ ಜಿಲ್ಲೆಯೊಳಗೆ ರೈತರು ಶೇರ್ ಹೋಲ್ಡರ್ಸ್ ಅದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತು. ಇವ್ರು ಕೇವಲ ಬರೀ 30,000 ರೂಪಾಯಿ ಸಾಲ ಕೊಟ್ಟಾರೆ ನಮಗೆ. ನಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು, DCC ಬ್ಯಾಂಕು ಒತ್ತಾಯ ಮಾಡಿದ್ದು. ಇವ್ರು ಇನ್ನೂ 20,000 ರೂಪಾಯಿ ಏರ್ಸೋದಿಲ್ಲ. ಈಗ 700 ಕೋಟಿ ರೂಪಾಯಿ ಸಾಲ ಇವತ್ತು ಬ್ಯಾಂಕ್ ಉಳಿಬೇಕಂತೇಳಿ ಸಾಲ ಕೊಡತ್ತಾರ. ಅದೇ ಸಾಲ 700 ಕೋಟಿ ರೂಪಾಯಿ 9% ಕೊಡ್ತೀರಾ ನಮ್ಮ ರೈತರಿಗೆ ಕೊಡ್ರಿ. ನಮ್ಮಲ್ಲಿ 5 ಲಕ್ಷ ಮಂದಿಕ್ಕಿಂತ ಹೆಚ್ಚು ರೈತರಿದ್ದಾರೆ. ಇನ್ನು ಅವ್ರಿಗೆ ಸಾಲ ಕೊಡ್ರೆ ನಾವು 9% ದನ ಕರ ಭೂಮಿಯನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಿ ನಾವು ಮಾಡಿ ತುಂಬ್ತೋದನ್ನ ರೊಕ್ಕ. ಈ ಕಾರ್ಖಾನೆಯವ್ರಿಗೆ ಕೊಯ್ಟ್ನೆ, ಮತ್ತೊಬ್ರಿಗೆ ಕೊಯ್ಟ್ನೆ, ನೀವೆಲ್ಲ ರಾಜಕಾರಣಿಗಳು ಅದನ್ನೆಲ್ಲ ಕೂಡ ನಾಳೆ ಡಬ್ ಹಾಕಿನೇ. ಅದಕ್ಕೆಲ್ಲ ನಮಗೆ ಬೇಕಾಗಿಲ್ಲ. ನಾವು 5 ಲಕ್ಷ ಮಂದಿ ಜನ ನಿಮ್ಗೆ ಓಟ್ ಹಾಕಿ ಏನಂತೇಳಿ ಕಳಿಸಿದ್ದು, ರೈತರ ಬ್ಯಾಂಕ DCC ಬ್ಯಾಂಕ್ ಅಂತೇಳಿ ಅಧಿಕಾರಕ್ಕೆ ಬಂದಿರಿ. ಮೊದಲು ರೈತರಿಗೆ 700 ಕೋಟಿ ರೂಪಾಯಿ ನೀವು ಯಾರಿಗೂ ಕಾರ್ಖಾನೆಯವ್ರಿಗೆ ಕೊಡ್ತಕ್ಕದ್ದಲ್ಲ. ಆ 700 ಕೋಟಿ ರೂಪಾಯಿ ಕಡ್ಡಾಯವಾಗಿ ಎಲ್ಲ ಹಳ್ಳಿ ಒಳಗೆ ಸಾಲ ಕೊಡ್ರಿ. ಮಾಂಡ್ಗೇಜ್ ಮಾಡ್ಕೋತೀರಾ, ಬೋಜೆ ಏರಿಸ್ಕೋತೀರಾ, ನಾವೆಲ್ಲದಕ್ಕೂ ಸಿದ್ಧದು. ದಯವಿಟ್ಟು ಆ ಸಾಲ ಏನಾದರೂ ಕೊಟ್ರಪ್ಪ ಅಂದ್ರೆ ನಿಮ್ಮ ವಿರುದ್ಧ ಕೋರ್ಟಿಗೂ ಹೋಗವ್ರ, ವಿರುದ್ಧ ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋರ, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕೂಡ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡ್ತಾಯಿದ್ವಿ. ಏನು ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡಲು ಕಾರಣ ಏನಪ್ಪ ಅಂದ್ರೆ DCC ಬ್ಯಾಂಕ್ದಿಂದ 700 ಕೋಟಿ ರೂಪಾಯಿ ಸಾಲವನ್ನು ಕಾರ್ಖಾನೆಯವರಿಗೆ ಇಂಡಸ್ಟ್ರಿ ಅವರಿಗೆ ಭಾಳಷ್ಟು ಇವ್ರಿಗೆ ಕೊಡತ್ತಾರೋ. ನಾವು 5 ಲಕ್ಷ ಮಂದಿ ಬೆಳಗಾವಿ ಜಿಲ್ಲೆಯೊಳಗೆ ರೈತರು ಶೇರ್ ಹೋಲ್ಡರ್ಸ್ ಅದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತು. ಇವ್ರು ಕೇವಲ ಬರೀ 30,000 ರೂಪಾಯಿ ಸಾಲ ಕೊಟ್ಟಾರೆ ನಮಗೆ. ನಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು, DCC ಬ್ಯಾಂಕು ಒತ್ತಾಯ ಮಾಡಿದ್ದು. ಇವ್ರು ಇನ್ನೂ 20,000 ರೂಪಾಯಿ ಏರ್ಸೋದಿಲ್ಲ. ಈಗ 700 ಕೋಟಿ ರೂಪಾಯಿ ಸಾಲ ಇವತ್ತು ಬ್ಯಾಂಕ್ ಉಳಿಬೇಕಂತೇಳಿ ಸಾಲ ಕೊಡತ್ತಾರ. ಅದೇ ಸಾಲ 700 ಕೋಟಿ ರೂಪಾಯಿ 9% ಕೊಡ್ತೀರಾ ನಮ್ಮ ರೈತರಿಗೆ ಕೊಡ್ರಿ. ನಮ್ಮಲ್ಲಿ 5 ಲಕ್ಷ ಮಂದಿಕ್ಕಿಂತ ಹೆಚ್ಚು ರೈತರಿದ್ದಾರೆ. ಇನ್ನು ಅವ್ರಿಗೆ ಸಾಲ ಕೊಡ್ರೆ ನಾವು 9% ದನ ಕರ ಭೂಮಿಯನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಿ ನಾವು ಮಾಡಿ ತುಂಬ್ತೋದನ್ನ ರೊಕ್ಕ. ಈ ಕಾರ್ಖಾನೆಯವ್ರಿಗೆ ಕೊಯ್ಟ್ನೆ, ಮತ್ತೊಬ್ರಿಗೆ ಕೊಯ್ಟ್ನೆ, ನೀವೆಲ್ಲ ರಾಜಕಾರಣಿಗಳು ಅದನ್ನೆಲ್ಲ ಕೂಡ ನಾಳೆ ಡಬ್ ಹಾಕಿನೇ. ಅದಕ್ಕೆಲ್ಲ ನಮಗೆ ಬೇಕಾಗಿಲ್ಲ. ನಾವು 5 ಲಕ್ಷ ಮಂದಿ ಜನ ನಿಮ್ಗೆ ಓಟ್ ಹಾಕಿ ಏನಂತೇಳಿ ಕಳಿಸಿದ್ದು, ರೈತರ ಬ್ಯಾಂಕ DCC ಬ್ಯಾಂಕ್ ಅಂತೇಳಿ ಅಧಿಕಾರಕ್ಕೆ ಬಂದಿರಿ. ಮೊದಲು ರೈತರಿಗೆ 700 ಕೋಟಿ ರೂಪಾಯಿ ನೀವು ಯಾರಿಗೂ ಕಾರ್ಖಾನೆಯವ್ರಿಗೆ ಕೊಡ್ತಕ್ಕದ್ದಲ್ಲ. ಆ 700 ಕೋಟಿ ರೂಪಾಯಿ ಕಡ್ಡಾಯವಾಗಿ ಎಲ್ಲ ಹಳ್ಳಿ ಒಳಗೆ ಸಾಲ ಕೊಡ್ರಿ. ಮಾಂಡ್ಗೇಜ್ ಮಾಡ್ಕೋತೀರಾ, ಬೋಜೆ ಏರಿಸ್ಕೋತೀರಾ, ನಾವೆಲ್ಲದಕ್ಕೂ ಸಿದ್ಧದು. ದಯವಿಟ್ಟು ಆ ಸಾಲ ಏನಾದರೂ ಕೊಟ್ರಪ್ಪ ಅಂದ್ರೆ ನಿಮ್ಮ ವಿರುದ್ಧ ಕೋರ್ಟಿಗೂ ಹೋಗವ್ರ, ವಿರುದ್ಧ ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋರ, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕೂಡ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡ್ತಾಯಿದ್ವಿ.